ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನೇ ಮಾತಾಡ್ತಿದ್ರು. ಸೊ ಹಿಂದೆ ನೋಡ್ತಾ ಇರ್ಬೋದು, ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟ್ ನಾವು ಹಾಕಿದ್ದೀನಿ. ನಾನು ರೈಡ್ ಮುಗಿಸ್ಕೊಂಡು ಬಂದು ಒಳ್ಳೆ ನಿದ್ದೆ ಮಾಡಿದ್ದೀನಿ. ಬ್ಲಾಗ್ ಎಡಿಟ್ ಮಾಡಿ ಮಲಗೋದು ಮತ್ತೆ ಐದು ಎಷ್ಟು 9 ಗಂಟೆಗೆ ಇದ್ದೀನಿ ಗುರು. ಬಂದು ಮಲಗ್ಬಿಟ್ಟು 6 ಗಂಟೆಯಲ್ಲಿ 3 ಅವರ್ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಸೊ ಕಾಲೇಜಿಗೆ ಹೋಗಿ ರೆಡಿ ಆಗಿದ್ದೀನಿ. ಹೆಲ್ಮೆಟ್ಟು ಬ್ಯಾಗ್ ಎತ್ಕೊಂಡು ಕಾಲೇಜ್ ಕಡೆ ಕಾಯೋಣ. ಸೊ ನೋಡೋಣ, ಇವತ್ತು ಡಾಮಿ ತೊಗೊಂಡೋಗೋದಾ. ಡಾಮಿ ಇಲ್ಲೇ ಇದೆ. ಸೊ ಡಾಮಿ ತೊಗೊಂಡೋಗೋದಾ, ಡಾಮಿ ತೊಗೊಂಡೋಗೋದಾ ನೋಡೋಣ. ಬರೀ ಗೋಪುರಂಗದಲ್ಲಿ ಸಿಗ್ತೀನಿ. ಮತ್ತೆ ಹ್ಞೂ, ಅದು ಚೈನ್ ಆಯಿಲ್ ಹಾಕಿದ್ದೀನಲ್ಲ, ಅದು ಆರಿರೋದು. ಬಾಯ್. ಜೈ ಶ್ರೀರಾಮ್. ಅದು 19 ರೈಡ್ದು ಅಲ್ಲ. ಯಾಕ್ರಿಯಾ ಕರಿಯೋ ಹಾಂ, ಕಾಲು ಕೊಡು. ಏಯ್ ಕಾಲು ಕೊಡು. ಇವನು ಕೊಡಲ್ಲ, ಅವ್ನು ಕೆಂಚ ಕೊಡ್ತಾನೆ ಕಾಲು. ಏನು ಬರೀ ಮೂಸ್ತಾನೇನು, ಅವ್ನು ಕೆಂಚ ಕೊಡ್ತಾನೆ ಕಾಲನ್ನ. ಬಾಯ್. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಗೌಡರು. ನೋಡ್ತಾ ಇರ್ಬೋದು, ಬೆಳಗ್ಗೆ ಅಪ್ಪ ಇವತ್ತು ರಜೆ ಇತ್ತು. ಸೊ ಅಪ್ಪ ಬಂದು ಕ್ಲಾಸ್ ತೊಗೋತಾರೆ. ಗಾಡಿ ಕ್ಲೀನಾಗಿ ಇಟ್ಟಿಲ್ಲ, ಗಾಡಿ ಗಲೀಜು ಮಾಡಿದ್ಯಾ, ವಾಶ್ ಮಾಡ್ಬೇಕು ತಾನೆ. ಆ್ಯಸ್ ಯೂಶಲ್ ಇದು ನನಗೆ ಡೇ ಬಂದು ನಾನು ಗಾಡಿ ಕಲಿಯೋಕ್ಕಿಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಗಾಡಿ ತೊಳೆಯೋದ್ರಿಂದ. ಇದು ಅಂತಲೇ ಅಲ್ಲ, ನನ್ನ ಹತ್ರ ಇದು ಫಸ್ಟ್ ಆ್ಯಕ್ಟಿವ್ ಆಯ್ತಲ್ಲ, ಅಂದರೆ ಗಾಡಿ ಕಲಿಯೋ ಟೈಮು ಮಾಮೂಲಿ ಎಲ್ರದ್ದು 7, 6 ಅವಾಗಿಂದನೂ ಅದೇ. ಫಸ್ಟು ಗಾಡಿ ಕ್ಲೀನಾಗಿ ತೊಳೆಯೋದನ್ನು ಕಲಿ, ಆಮೇಲೆ ಓಡಿಸೋದನ್ನು ಕಲಿಯುವಂತೆ. ಯಾಕಂದರೆ ಗಾಡಿ ಕ್ಲೀನಾಗಿ ಇಟ್ಟರೆ ನೀನು ಓಡಿಸೋಕೆ ಕಲ್ತಂಗೆ ಅಂತ. ಒಂಥರ ಲಾಜಿಕ್ ಅದು ನಮ್ಮೊಂದು. ಅವರು ಹೇಳೋದನ್ನು ನಾವು ವೇದವಾಕ್ಯಂಗೆ ಪಾಲಿಸ್ತೀವಿ. ಅದಕ್ಕೆ ಅವಾಗಿಂದ ಕ್ಲೀನಾಗಿ ಇರ್ತಿದ್ವಿ. ಯಾವಾಗ ಡೈಲಿ ಯೂಸ್ ಮಾಡೋಕ್ಕೆ ಬಂದು ಅವಾಗ ಅಯ್ಯೋ ಯಾರಿಗೂ ತೊಳಿತಾರೆ, ಡೈಲಿ ಎತ್ತೀನಿ, ಡೈಲಿ ಗಲೀಜಾಗುತ್ತೆ, ಅದು ಏನು ತೊಳೆಯೋದು ಅನಿಸುತ್ತೆ. ಆಗ ಯಾವಾಗಾರ ಈವೆಂಟು, ಎಲ್ಲರೂ ಸ್ಪೆಷಲ್ ಒಕೇಶನ್ನು, ರೈಡ್ಗೆ ಹೋಗ್ಬೇಕು ಅಂದಾಗ ಮಾತ್ರ ಗಾಡಿ ತೊಳೆಯೋದು. ಇಲ್ಲ ಯಾರು ಡೈಲಿ ಎತ್ತೀನಿ, ಡೈಲಿ ರೋಡಲ್ಲಿ ಐತದೆ, ಡೈಲಿ ಗಲೀಜೈತದೆ ಅನಿಸ್ತದೆ. ಒಂದಿನ ಬರುತ್ತೆ ಡೈಲಿ ಒಂದು ಹುಡುಗನ್ನೇ ಇಟ್ಕೊಂಡು ತೊಳಸುವಂಥ ದಿನ. ಐ ಮೀನ್ ಆಗ ಒಂದು ಗಾಡಿ ಇರೋಲ್ಲ ಕೊಡು. ಒಂದು ಗಾಡಿ ಇದ್ರೆ ನಾನು ತಳ್ಕೊತೀನಿ, ನಾನು ತಲೆಕೆಡ್ಸ್ಕೊಳಲ್ಲ. ನಾನು ಹೇಳಿದ ಅರ್ಥ ಹೆಂಗೆ ಅಂದರೆ, ಗಾಡೀಲಿ ಈಗ ನನ್ನೊಂದು 10R, ಒಂದು 1250, ಒಂದು ಈ ಥರದ್ದು ಡಾಮಿನಾರು, ಒಂದು ಎಕ್ಸ್ಪಲ್ಸು, ನನ್ನೊಂದು ಇದೇ ಇರುತ್ತೆ. ಇಷ್ಟು ಗಾಡಿ ಇದ್ದಾಗ ಒಬ್ಬನೇ ತೊಳೆಯೋಕೆ ಕಷ್ಟ ಆಗುತ್ತಲ್ಲ. ಸೊ ಒಂದು ಹುಡುಗನ ಇಟ್ಕೊಂಡು ಅವ್ನಿಗೊಂದು ಪ್ರೆಷರೇಷನ್ ಕೊಡಿಸಿ ಕ್ಲೀನಾಗಿ ಎಲ್ಲ ಗಾಡಿನೂ ತುಳಿಸೋ ದಿನ ಬರುತ್ತೆ. ಆಮೇಲೆ ಈ ಆ್ಯಂಟಿಕ್ ಗಾಡಿಗಳು ಇಟ್ಕೊಳ್ಳೋಕ್ಕೂ ನನಗೆ ಆಸೆ. ಯಾವ ಥರ ಅಂದರೆ RD 350, ಹಳೀ ಬುಲೆಟ್ಸು, ಈ ಹಳೇ ಅಂಬಾಸಿಡರ್ ಕಾರ್ಗಳು, ಇವೆಲ್ಲ ಇಡೋಕ್ಕೆ ನನಗೂ ಇಷ್ಟ. ಅವೆಲ್ಲ ಇಟ್ಟಾಗ ತೊಳೆಯೋಕೊಬ್ಬ ಬೇಕೇ ಬೇಕಲ್ಲ. ಎಲ್ಲಾಗುತ್ತೋ ನನ್ನ ಕೈಲೇ. ನನಗೇನೋ ಕೆಲಸ ಇಲ್ಲಂದ್ರೆ ಗ್ಯಾರಂಟಿ ನಾನೇ ತೊಳಿತೀನಿ. ಅದು ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಓಕೆ, ದೇವರು ಬೇಗ, ಐ ಮೀನ್ ನೀವು ಬೇಗ ಕಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋನ ಶೇರ್ ಮಾಡಿ, ವೀಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಸೆಕ್ಷನ್ ನಿಮ್ಮದೆ. ಸೊ ವೀಡಿಯೋಗಿತ್ತು ಏನೋ ಅಂತ ತಿಳಿಸ್ಬೇಕು. ಐ ಮೀನ್ ಎನಿಥಿಂಗ್ ಕರೆಕ್ಷನ್ ಬರಬೇಕು ಅನ್ನೋದನ್ನು ತಿಳಿಸ್ಬೇಕು. ಇರೋಣ ನೀವು ಯಾಕೆ ಬರ್ತೀರಾ ಮಧ್ಯದಲ್ಲಿ. ಒಳ್ಳೆ ಪೊಲೀಸ್ ಅಣ್ಣ ಅವ್ನು ಬರ್ತಾನೆ ಬೈಕೊಂಡು ಇರೋಂಥ ಅಡ್ಡ ತೆರೆದು ಕ್ಲೀನಾಗಿ ಚಾವಿ ಮಾಡಿಕೊಟ್ರು. ಓಕೆ, ಸೊ ನೆನ್ನೆ ರೈಡ್ ಮಸ್ತಾಗಿತ್ತು. ಸೊ ನನಗೊತ್ತಿರೋಂಗೆ ನೆನ್ನೆ ರೈಡ್ 2 ಪಾರ್ಟಾಗಿ ಮಾಡಿದ್ದೀನಿ. ಸೊ ಇವತ್ತೊಂದು ಪಾರ್ಟ್ ಬರುತ್ತೆ ಮಂಡೇ, ನೀವೇನು ನೋಡ್ತಿದ್ದೀರಾ. ಐ ಮೀನ್ ನೀವು ನೋಡೋದು ಇದು ಮೋಸ್ಟ್ ಪ್ರಾಬಲಿ ಮಂಗಳವಾರ ಇಲ್ಲ ಬುಧವಾರ ನೋಡ್ತೀರಾ ಇದನ್ನು. ಯಾಕಂದರೆ 2 ಪಾರ್ಟ್ ಮಾಡೋದ್ರಿಂದ ಮಂಗಳವಾರ ಒಂದು ಪಾರ್ಟ್ ಬರುತ್ತೆ. ಸೊ ಆ್ಯಕ್ಚುಲಿ ನೆನ್ನೆ ರೈಡು ನನಗೆ ಒಂಥರ ಸಖತ್ ಬೇಜಾರಾಗಿದೆ. ರೈಡ್ ಸೂಪರಾಗಿತ್ತು, ರೈಡಿನೇನು ತೊಂದರೆ ಇಲ್ಲ. ಬಟ್ ಅದೇನೋ ನೆನ್ನೆ ರೈಡ್ ಮಾಡಿ ಟೈಮಿಂಗ್ ಸರಿ ಇಲ್ಲ ಅಂದ್ಕೊತೀನಿ. ಫಸ್ಟು ನಮ್ಮ ರಾಜ್ಕುಮಾರ್ ಸರ್ಗೆ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಬಂತು. ಅದಾದಮೇಲೆ ನಮ್ಮ ಅಂಜನ್ ಬೈಕ್ ಬೀಳಿಸ್ಕೊಂಡ. ಅದಾದಮೇಲೆ ಹಂಗೆ ಹೋಗ್ತೀನಿ ಅಂದರೆ ಗಿರಿಬ್ರೋ ಗಾಡಿ ನಿಂತಿದ್ದ ಜಾಗದಲ್ಲೇ ಗಿರಿಬ್ರೋ ಗಾಡಿ ಬಿತ್ತು. ಅದಾದಮೇಲೆ ಡ್ರೋನ್ ಕ್ರ್ಯಾಶ್ ಆಯಿತು. ಹಿಂಗೆ ಚಿಕ್ಕ ಪುಟ್ಟ. ಅದಾದಮೇಲೆ ನಾವು ಸ್ವಲ್ಪ ಸೇಫಾಗೆ ಎಲ್ಲ ಮನೆಗೆ ರೀಚ್ ಆಗಿದ್ದೀವಿ, ಯಾರ್ದೇನು ತೊಂದರೆ ಇಲ್ಲ. ಬಟ್ ಇದೇ ಈ ಚಿಕ್ಕ ಇನ್ಸಿಡೆಂಟು. ಪ್ಲಸ್ ಅಲ್ಲಿ ಫಸ್ಟೇ ಬೆಳಗ್ಗೆ ಹೊರಡ್ಬೇಕಾದ್ರೆ ನಮ್ಮ ರಾಜ್ಕುಮಾರ್ ಅಣ್ಣಂಗೆ ಸ್ವಲ್ಪ ಮೆಡಿಕಲ್ ಇಶ್ಯೂಸ್ ಆಗಿದ್ದರಿಂದ ಅವತ್ತಿನ ರೈಡಲ್ಲಿ ಪ್ರೆಸೆನ್ಸ್ ನಾವು ಗಾಡಿ ಓಡಿಸ್ತಾ ಇರ್ಬೋದು, ಮೆಂಟಲಿ ಅವ್ರು ಅಲ್ಲಿದ್ದಾರೆ, ಏನಾಯಿತು, ಅವ್ರ ಕಂಡೀಷನ್ ಏನು, ಹೆಂಗಿದ್ದಾರೆ, ಇದೇ ನಮಗೆ ಅಂತಲೇ ಅಲ್ಲ, ನಮ್ಮ ಗ್ರೂಪಲ್ಲಿ ಎಲ್ರಿಗೂ ಅದೇ ಮೈಂಡ್ಸೆಟ್ಟಲ್ಲಿದ್ವಿ. ಸೊ ಅದೇ ಒಂದೇ ಬೇಜಾರು. ಮಿಕ್ಕಿದೆಲ್ಲ ಆಲ್ ಓಕೆ. ಓಕೆ ಬಾಯ್ಸ್, ನಮ್ಮ ಸಯ್ಯದ್ದು
ಸೊ ಅವನು ಅಲ್ಲಿ RR ಗೇಟಲ್ಲಿ ಇದ್ದಾನೆ, ಪಿಕ್ ಮಾಡ್ಕೊಂಡು ಹೋಗ್ಬಿಡೋ ಕ್ಲಾಸ್ಗೆ ಲೇಟ್ ಆಯಿತು ಅಂತ. ನಾನು ಆಲ್ರೆಡಿ 8 ಕಾಲ ಆಯ್ತು, ಇನ್ನೂ ಇಲ್ಲೇ ಇದ್ದೀನಿ. ನೆನ್ನೆ ಕೆತ್ತಿರೋ ಸ್ಪೀಡ್ಗೆ ಸಾಕ್ತಲ್ಲ. ಮೊನ್ನೆ ಎಲ್ಲ ಆರಾಮಾಗಿ ಸ್ಲೋ ಓಡಾಡ್ತಿದ್ದನು, ನೆನ್ನೆ ಸಿಕ್ಕಿ ಓಪನ್ ಆ್ಯಕ್ಚುಲಿ ನನಗೆ ಬೇರೆ ಇದೆಲ್ಲದಕ್ಕಿಂತ ಈ ಹಾಸನ ಹೈವೇ ಅಷ್ಟೇ. ನಾನು ಫಸ್ಟ್ ಹೊಡೆದಿದ್ದು ಅದೇ ಹೈವೇಲಿ, ಹೈ ಸ್ಪೀಡು ನಾನು ಡಾಮಿನ್ ಎತ್ಕೊಂಡು ಹೋಗಿದ್ದು ಅದೇ ಹೈವೇ ಅಲ್ಲ. ಆ ಹೈವೇ ನನಗೊಂಥರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ಹೊಡೆದ್ರೆ ಸರಿಯಾಗಿ ಹೊಡಿಬೋದು ಸ್ಪೀಡ್ನ ಅಂತ. ಏನು ನೆನ್ನೆ ಹಾಕ್ಕೊಂಡು ಕಿಟ್ಟಲ್ಲಿ ಆ್ಯಕ್ಚುಲಿ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಲೈಕ್ 165 170 ನಿಯರ್ ಟಚ್ ಮಾಡಿದ್ದೀನಿ ನಾನು ಈ ಡಾಮಿನಲ್ಲಿ ಸ್ಟಾಕ್ ಇದ್ದಾಗ. ಫುಲ್ಲು ಏನೋ ಎಕ್ಸ್ಟ್ರಾ ವೆಯ್ಟ್ ಇಲ್ಲದೆ ಸ್ಟಾಕ್ ಇದ್ದಾಗ ಸ್ಟೆಚ್ ಮಾಡಿದ್ದೀನಿ. ನೆನ್ನೆ ತಗೋಗುರು 140 150 151 152 ಟಾಪ್ ಹೋಗಿದ್ದು. ಅಷ್ಟು 140 ಕಾಮನ್ ಕ್ರೂಸಿಂಗ್ ಆಗ್ತದೆ, 140 145 ಒಳಗೆ. 152 ಸ್ಪೀಡು ಟಾಪ್ ಹೋಯ್ತು ನನ್ನ ಕೈಲಿ. ಪಿಲಿಯನ್ ಹಾಕ್ಕೊಂಡ್ರು 140 ಆರಾಮಾಗಿ ಕ್ರೂಸ್ ಹೊಡಿಬೋದು. ಬಟ್ ಅದೇ ಸ್ವಲ್ಪ ವಿಂಡ್ ಬ್ಲಾಸ್ಟು, ವೆಯ್ಟ್ ಆ್ಯಡ್ ಆನ್ ಆಗಿದೆ ಸಖತ್ತು ಕಡೆಗೆ. ಏನು ಹೊಸಿ ವೆಯ್ಟ್ ಆ್ಯಡ್ ಆನ್ ಆಗಿದೆಯಾ? ನಾನೇ ಇದ್ದೀನಿ 85 80 ಇದ್ದೀನಿ 85 ಮೇಲೆ. ಏನು ಹಿಂಗೆ ಹೇಳ್ತೀನಿ ನೀನು ಆ ಕಡೆ ಒನ್ ವೇ ಸೈಡ್ಗೆ. ಪ್ಲಸ್ ಹಿಂದೆ ಅವನೊಂದು 80 ಇರ್ಬೋದು. ಏನು ಕಡಿಮೆ ಇದೀವ ಇಬ್ಬರಿಂದ? ತೂಕ 85 kg ಇದ್ದೀವಿ. ಗಾಡಿ ಮೇಲೆ ಕ್ರ್ಯಾಶ್ ಗಾಡಿ ಇವೆ, ಒಂದು 50 kg ಬರ್ತದೆ. ಅಷ್ಟು ಹೆವಿ ಮಾಡಿಸಿರೋದು ಕ್ರ್ಯಾಶ್ ಗಾಡಿ ಎಲ್ಲ. ಸ್ಟಾಕದ 10 ಪಟ್ಟು ಸ್ಟ್ರಾಂಗು ಪ್ಲಸ್ ವೆಯ್ಟ್ ಇದೆಯಪ್ಪ ನನ್ನ ಕ್ರ್ಯಾಶ್ ಗಾಡಿಗೆ ಹಾಕ್ಸಿರೋದು. ಹಿಂದೆ ಟಾಪ್ ಬಾಕ್ಸ್ ಅಷ್ಟೇನೂ ಅಷ್ಟೇ ಇತ್ತು. ಟಾಪ್ ಬಾಕ್ಸ್ ಇತ್ತು, ಟಾಪ್ ಬಾಕ್ಸ್ ಒಳಗೆ ಏನದು ಬ್ಯಾಗ್ ಇತ್ತು ಗಿರಿಣ್ಣದು. ಅದರಲ್ಲಿ ಕ್ಯಾಮ್ರಾ, ಡ್ರೋನು, ಆಮೇಲೆ ನಮ್ಮ ಗ್ರೂಪಿನ ಸ್ಟಿಕ್ಕರ್ಸು. ಇದು ಬ್ಲಡ್ ಗ್ರೂಪ್ ಸ್ಟಿಕ್ಕರು. ಆ್ಯಕ್ಚುಲಿ ಇದು ಬೇಕಿತ್ತು, ಲಾಸ್ಟ್ ಟೈಮ್ ಅಂಟಿಸಿದೆ. ಬಟ್ ಅವಾಗ ಕ್ಲೀನ್ ಮಾಡಿ ಅಂಟಿಸಿಲ್ಲ, ಸೊ ಸೈಡಿಂದೆಲ್ಲ ಇದು ಬಂದುಬಿಟ್ಟಿತ್ತು. ಹಂಗಾಗಿ ಅದನ್ನು ಕಿತ್ತಾಕ್ಬಿಟ್ಟೆ. ಇವಾಗ ಅಂಟಿಸಿದ್ದೀನಿ ಮತ್ತೆ. ಯಾಕ್ರೋ ಹಿಂಗೆ ಕಟ್ಟ ಕೊಡ್ತೀರಾ? ಓಕೆ, ಬ್ಲಡ್ ಗ್ರೂಪ್ ಬೇಕಲ್ಲ, ಏನಾರ ಬಿದ್ದಾಗ ಅಕಸ್ಮಾತ್ ಏನಾಯಿತು ಅಂದಾಗ ಇರಲಿ ಅಂತ. ಬೀಳಲ್ಲ ನಾನು, ಬೀಳಬಾರ್ದು ಕೂಡ. ಬರೀ ಸೀದಾ ಮನೆ ಅಂತಲೇ ಬರ್ತೀವಿ ಗುರು. ನೆನ್ನೆ ರೈಡಿಂದ ಆಚೆ ಬಂದಿಲ್ಲ ಇನ್ನೂ ನಾನು. ಸೀದಾ ಕಾಲೇಜ್ಗೆ ಹೋಗೋಣ, ಸಿಗ್ತೀನಿ. ಕರೆಕ್ಟಾಗಿ ಒಂದು ಸಿಗ್ನಲ್ ಬಿಟ್ಟಿದೆ. ಇಲ್ಲೇ ಎಷ್ಟು ಟ್ರಾಫಿಕ್ ಇದೆ. ನೆಕ್ಸ್ಟ್ ಸಿಗ್ನಲ್ ಫುಲ್ ಜಾಮೆ. 8:21 ಫಿಕ್ಸ್. ಇವತ್ತು ಲೇಟ್ ಆಗೋದು ಬರೆದು ಕೊಡ್ತೀನಿ. ಇವತ್ತು ನಾನು ಕಾಲೇಜ್ಗೆ ಹೋಗೋದು ಲೇಟು. ಹಿಂಗೆ ಹೋಗ್ತೀನಿ ಅಂದರೂ 9 ಒಂದು ಸಿಗ್ನಲ್ ತಗೊಳಕ್ಕೋತೀನಿ. ಲೆಫ್ಟ್ಗೆ ಹೋದ್ರೂ ಎಲ್ಲಾರ 9 ಸಿಗ್ನಲ್ ಇಲ್ಲ ಅಂದರೆ ಪೀಸಾಗಿ ಲೆಫ್ಟ್ ಎತ್ಕೊಬಿಡುವೆ. 9 ಸಿಗ್ನಲ್ ಐತೆ. ಸ್ಟ್ರೈಟ್ ಹೋದರೆ ಯೂನಿವರ್ಸಿಟಿ. ಹೆಂಗವರು 2 ಸಿಗ್ನಲ್ ಸಿಕ್ಕಾಕೊಂಡೇ ಸಿಕ್ಕಾಕೋತೀನಿ ಗುರು. ಹಿಂಗೆ ಹೋದರೆ ಇಲ್ಲಿ ಯೂನಿವರ್ಸಿಟಿ ಸಿಗ್ನಲ್ಲು, RR ನಗರ್ ಸಿಗ್ನಲ್ಲು. ಹಂಗೆ ಹೋದರೆ ಲೆಫ್ಟು 9 ಸಿಗ್ನಲ್ಲು. ರೈಟು 4 ಸ್ಕೂಲ್ ಬಸ್ ನಿಲ್ಸೋನೆ. ನಾನು ಶಾಕ್ ಆಗೋದೆ ಒಂದು ಸೆಕೆಂಡ್ಗೆ. ಇಷ್ಟು ದೂರ ಟ್ರಾಫಿಕ್ ಆಯ್ತಾ ಅಂತ. ಇಷ್ಟು ದೂರ ಟ್ರಾಫಿಕ್ ಇದ್ರೆ ನಾನು ಹಿಂಗೆ ಮನೆಗೆ ಬಿಟ್ಟು ಅಂತ ಹೋಗ್ಬಿಡ್ತೀನಿ. ಏನು ಇಲ್ಲಿಂದ ಹೋಗೋಣ ಹೊಸಿ ದೂರ ಆಯ್ತದ ಟೈಮು. ಸಾವು. ಬರ್ರಿ, ನಾನು ಗೊತ್ತು ಇಲ್ಲೂ ಟ್ರಾಫಿಕ್ ಇದೆ, ಹಿಂದೆನೂ ಟ್ರಾಫಿಕ್ ಇದೆ. ನಾನು ಎಷ್ಟೇ ಏನೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ಸೀದಾ ಕಾಲೇಜವರು ಹೋಗೋಣ. ಪ್ರಾಪರ್ ಟೈಮ್ಗೆ ಕಾಲೇಜಿಗೆ ಬಂದು ಸೇರ್ಕೊಂಡಿದ್ದೀನಿ. ಜಾಗ ಎಲ್ಲ ಈಗ ಕರೆಕ್ಟಾಗಿ ಕ್ಲಾಸ್ ಒಳಗೆ ಹೋಗ್ತಾ ಇದ್ದಾರೆ. 8 ಗಂಟೆ ಕ್ಲಾಸ್ ಆದರೂ 8:30 ಕ್ಲಾಸ್ ಆದರೂ 8:45 ಎಲ್ಲ ಕ್ಲಾಸ್ ಒಳಗೆ ಹೋಗೋದು. ಹುಡುಗರು ಉದ್ಧಾರ ಎಲ್ಲರೂ. ನೋಡು ಬೋಳಿ ಮಗನ. ಏನು ಮಾಡಿಲ್ಲ ನೋಡ್ದ ನನಗೆ. ಕಾಲ್ ಮಾಡಿದ್ದೀನಿ, ನೀನು ಫೋನ್ ಬ್ಯುಸಿ ಬಂತು, ತೆಗೆದು ನೋಡು. ವಾಚ್ಮನ್ ಒಂಥರ ಕಾಟ ಗುರು, ಒಳ್ಳೆ ತಲೆಗೆ ಶೂಟ್ ಆಗ್ತಾನೆ. ಓಕೆ ಬಾಯ್ಸ್, ಸೊ 4 ಗಂಟೆಗೆ ಬಿಡಬೇಕಾದ್ರೆ ಕಾಲೇಜು 1:15 ಬಿಟ್ಬಿಡ್ತು. ಸೊ ಮ್ಯಾಟ್ರ್ ಏನಂದರೆ ಫಸ್ಟ್ ಸೆಮಿಸ್ಟರ್ಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡೋರೆ. ಸೊ ಇದು ಬಂದ್ಬಿಟ್ಟು ನನ್ನ ಸ್ಕೂಲ್ ಸೀನಿಯರು ಕಾಲೇಜು ಒಂದೇ ಕಾಲೇಜಲ್ಲಿ ಇದ್ದೀವಿ. ನನಗೆ ಗೊತ್ತಿರಲಿಲ್ಲ, 1-2 ಸಲ ಅಬ್ಸರ್ವ್ ಮಾಡಿದೆ, ಆಮೇಲೆ ಗೊತ್ತಾಯಿತು. ನಮಗೆ 10th ಅನ್ಕೊತೀನಿ, ಕರೆಕ್ಟು 10th ಕ್ಲಾಸ್ ಟೀಚರ್ ಆಗಿದ್ದರು ನಮ್ಮ ಹೆಸರೇನಪ್ಪ, ಮಾಲ್ತಿ ಮಿಸ್. ಅವ್ರ ಮಗಳು ಸಂಪಾದ ಜೋಶಿ ಅಂತ ಎಲ್ಲ ಗೊತ್ತಿದೆ ನಮಗೆ. ಸೀನಿಯರ್ಗೆ ಸೂಪರ್ ಸೀನಿಯರ್ ಅವರು ಎಲ್ಲ ಗೊತ್ತು. ಅದು ನೋಡಿದ ತಕ್ಷಣ ಕಂಡುಹಿಡ್ಬಿಡ್ತೀವಿ. ಫಸ್ಟು ಒಂದ್ಸಲ ಕ್ಯಾಂಟೀನಲ್ಲಿ ನೋಡಿದೆ, ಗೊತ್ತಾಗಿರಲಿಲ್ಲ. ನಾನು ಮಾತಾಡ್ಸಿಲ್ಲ, ನಮಗೆ ಬೇಡ, ನಾವು ಮಾತಾಡ್ಸಲ್ಲ. ಹಂಗಾಗಿ ಅವ್ರನ್ನಂತಲ್ಲ, ಐ ಮೀನ್ ಟೀಚರ್ ಮಕ್ಕಳು ಅಂತಲ್ಲ, ಯಾರನ್ನೂ ಮಾತಾಡ್ಸಲ್ಲ ನಾವು ಅಷ್ಟಾಗೆ. ಓಕೆ ಬಾಯ್ಸ್, ಬಂದಿದ್ದಾಯಿತು ಮನೆ ಹತ್ತತ್ರ.
ಐ ಥಿಂಕ್ ಈ ವ್ಲಾಗ್ ಕೂಡ ತುಂಬ ಸಣ್ಣ ವ್ಲಾಗ್ ಆಗ್ಬೋದು. ರೀಸನ್ ಏನೂ ಇಲ್ಲ, ಎಲ್ಲೂ ಆಚೆ ಹೋಗಲಿಲ್ಲ, ಏನೂ ಬೇರೆ ಪ್ಲ್ಯಾನ್ ಇಲ್ಲ. ಹಿಂಗೆ ಯಾವ ಡೇ ಕೊಡ್ತೀರ ಅಂತ ಗೊತ್ತಿದೆ, ಬೇರೆ ಪ್ಲ್ಯಾನ್ ಆದರೂ ಹಾಕ್ಕೊತ ಇದೆ, ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೇನು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಯಾರು ಇನ್ನೂ ನಮ್ಮ ಚಾನಲ್ಗೆ ಲೈಕ್ ಹಾಕಿಲ್ಲ, ಐ ಮೀನ್ ನಮ್ಮ ವಿಡಿಯೋಗೆ ಲೈಕ್ ಹಾಕಿಲ್ಲ, ಲೈಕ್ ಮಾಡಿಬಿಡ್ರಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಆಗಿಬಿಡ್ರಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡ್ರು, ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್. ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್.